ಒಂದು ಕಾಲದಲ್ಲಿ ಹಸಿರು ಬೆಟ್ಟಗಳು ಮತ್ತು ಸುಂದರ ಹೊಲಗಳಿಂದ ಸುತ್ತುವರೆದ ಒಂದು ಚಿಕ್ಕ ಗ್ರಾಮವಿತ್ತು. ಆ ಗ್ರಾಮದ ಹೆಸರು ಆಲದೂರು. ಗ್ರಾಮವು ಪ್ರಕೃತಿಯ ಸೌಂದರ್ಯದಿಂದ ತುಂಬಿದ್ದರೂ ಅಲ್ಲಿನ ಜನರಿಗೆ ಒಂದು ವಿಚಿತ್ರವಾದ ಅಭ್ಯಾಸವಿತ್ತು. ಅಲ್ಲಿನ ಜನರು ಎಲ್ಲರೂ ತುಂಬ ಸೋಮಾರಿಗಳಾಗಿದ್ದರು. ಬೆಳಿಗ್ಗೆ ಸೂರ್ಯ ಉದಯಿಸಿದರೂ ಯಾರೂ ಬೇಗ ಎದ್ದೇಳುತ್ತಿರಲಿಲ್ಲ. ರೈತರು ಹೊಲಗಳಿಗೆ ಹೋಗುತ್ತಿರಲಿಲ್ಲ. ಹೊಲಗಳೆಲ್ಲ ಹುಲ್ಲಿನಿಂದ ತುಂಬಿರುತ್ತಿತ್ತು. ಗ್ರಾಮದ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಪ್ರತಿದಿನ ಕೆಲವು ಜನರು ಕುಳಿತುಕೊಂಡು, ಏನ್ ಭೀಮು, ಇವತ್ತ್ಯಾಕೋ ತುಂಬ ಬೇಜಾರಾಗ್ತಿದೆ. ಯಾಕೆ ರಾಮಣ್ಣ, ಏನಾದ್ರೂ ಕೆಲಸ ಮಾಡು, ಬೇಜಾರು ಹೋಗುತ್ತೆ. ಅಯ್ಯೋ, ಕೆಲಸನ ನನ್ನ ಕೈಯಿಂದ ಆಗಲ್ಲ. ನಾವ್ ಹೀಗೆ ಕುದುರೆ ಆಗಲ್ಲ, ಏನಾದ್ರೂ ಮಾಡ್ಬೇಕಲ್ವಾ? ಏನು ಮಾಡ್ತೀಯ ಭೀಮು, ಆರಾಮಾಗಿದಿ. ಜೀವನ ಕಷ್ಟಪಡೋದು ಯಾಕೆ? ಆಗ ರಾಮನ ಇದು ಎಷ್ಟು ದಿನ ಇರುತ್ತೆ ನೀನೇ ಹೇಳು. ಇವತ್ತಲ್ಲ, ನಾಳೆ ಹೋಗುತ್ತೆ. ಈಗ ಎಲ್ಲ ಕಡೆ ಬರಗಾಲ ಇದೆ. ನಮ್ಮೂರಿಗೆ ಯಾವಾಗ ಬರಗಾಲ ಬರುತ್ತೆ ಹೇಳೋಕ್ಕಾಗಲ್ಲ. ಹೌದು ಭೀಮನ, ನೀನು ಹೇಳೋದು ಸರಿ. ಇದೇನೋ ಏನಾದರೂ ಕೆಲಸ ಮಾಡಬೇಕು. ನಾಳೆಯಿಂದ ಮಾಡೋಣ, ಆಯಿತಾ? ಹೌದು, ನಾವು ಸೋಮಾರಿಗಳೆಂದು ಪಕ್ಕದ ಊರಿನವರು ಮಾತನಾಡುತ್ತಿರುತ್ತಾರೆ. ಅದೇ ಸಮಯಕ್ಕೆ ಊರಿನ ಹೆಂಗಸರು ಹಾದು ಹೋಗುವಾಗ ಇವರ ಮಾತುಗಳನ್ನು ಕೇಳಿಸಿಕೊಂಡು, ನೀವು ಹೀಗೆ ಪ್ರತಿದಿನ ಕೆಲಸ ಮಾಡ್ತೀವಿ ಅಂತ ಮಲ್ಕೊಂಡ್ರೆ ಕೆಲಸ ಆಗಲ್ಲ, ಎದ್ದು ಮಾಡಬೇಕು. ಅಯ್ಯೋ, ನಮಗೆ ನಿದ್ದೆ ಬರ್ತಿದೆ. ನಾಳೆಯಿಂದ ನಾವು ಮಾಡ್ತೀವಿ. ಈ ಡೈಲಾಗ್ ನಾವು ಮದುವೆಯಾಗಿ ಬಂದಾಗಿಂದ ಕೇಳ್ತಾ ಇದ್ದೇವೆ. ಆದ್ರೆ ನೀವು ಕೆಲಸಕ್ಕೆ ಹೋಗಲ್ಲ, ಆ ಡೈಲಾಗ್ ನಿಮ್ಮನ್ನ ಬಿಡಲ್ಲ. ಆದ್ರೆ ಈ ಸಲ ನೋಡಿ ನೀವು, ನಾಳೆ ನಾವು ಪಕ್ಕ ಹೋಗ್ತೀವಿ. ನೀವು ಯಾವಾಗಾದ್ರೂ ಹೋಗಿ, ನಮಗೆ ನಮ್ ತವರು ಮನೆಯಿಂದ ತಂದು ತಂದು ಸಾಕಾಗಿದೆ, ಇನ್ನು ನಾವು ಹೋಗಲ್ಲ. ಅಯ್ಯೋ, ಯಾಕ್ ಮಾಡ್ತೀರಾ? ಇವತ್ತೊಂದಿನ ಹೋಗಿ ತಗೊಂಡು ಬನ್ನಿ. ನೀವು ಹೀಗೆ ಮಾಡಿ ಒಂದಿನ ನಾವೆಲ್ಲರೂ ನಮ್ ತವರು ಮನೆಗೆ ಹೋದ್ರೆ ವಾಪಸ್ ಬರೋದಿಲ್ಲ ನೋಡಿ. ಆವಾಗ ನಿಮ್ಗೆ ಬುದ್ಧಿ ಬರುತ್ತೆ. ನೀವು ಹಾಗೆ ಹೇರ್ಬೇಡಿ. ನಮ್ಗೆಲ್ರಿಗೂ ಕೆಲಸ ಮಾಡ್ಲಿಷ್ಟ. ನಾವು ಕೆಲಸ ಮಾಡೋಕೆ ಅಂತ ಬೆಳಗ್ಗೆ ಎದ್ದು ರೆಡಿ ಆಗ್ತೀವಿ. ಆದ್ರೆ ನಮ್ ಮನಸ್ಸು ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ. ನೀವೇನಾದ್ರೂ ಮಾಡಿ, ಒಂದಲ್ಲ ಒಂದಿನ ನಾವು ಹೋಗ್ತೀವಿ, ನೋಡ್ತಾ ಇರಿ. ಒಂದು ದಿನ ಭೀಮು ಊರಿನಲ್ಲಿ ಒಬ್ಬಳು ಮುತ್ತಜ್ಜಿ ಇದ್ದಳು. ಅವಳಿಗೆ ಯಾರೂ ಇರಲಿಲ್ಲ. ಅವಳು ದೇವಸ್ಥಾನದಲ್ಲೇ ಪ್ರಸಾದ ತಿಂದ್ಕೊಂಡು ಜೀವನ ಸಾಗಿಸುತ್ತಿದ್ದಳು. ಭೀಮಣ್ಣ ಅವಳ ಬಳಿ ಹೋಗುತ್ತಾನೆ. ನಮಸ್ಕಾರ ಅಜ್ಜಿ. ನಮಸ್ಕಾರ. ಭೀಮು ಬಾ, ಏನು ಇವತ್ತು ದೇವ್ರು ನೆನ್ಪಾದ್ರ ದೇವಸ್ಥಾನದವರೆಗೂ ಬಂದಿದ್ದೀಯಾ? ಏನ್ ವಿಷಯ? ಅಜ್ಜಿ, ನಾನ್ ನಿನ್ ನೋಡಕ್ ಬಂದಿದ್ದ ದೇವ್ರನಲ್ಲ. ನನ್ ನೋಡಕ್ಕ? ಸರಿ, ಹೋಗಿ ಮೊದಲು ದೇವರಿಗೆ ನಮಸ್ಕಾರ ಹಾಕಿ ಬಾ. ಅಯೋಧ್ಯ ಆ ದೇವ್ರದಿದೆ. ಇಷ್ಟೊತ್ತಿಗೆ ನಮ್ ಜೀವನ ಬದಲಾಗಿ ನಮ್ಮೂರು ಸಂತೋಷದಿಂದ ಇರ್ತಿದ್ವಿ. ಪ್ರತಿಯೊಂದು ಹಬ್ಬನ ಜಾತ್ರೆ ತರ ಮಾಡ್ತಿದ್ವಿ. ಈ ತರ ಸೋಮಾರ್ಗಳಾಗ್ತಿರ್ಲಿಲ್ಲ. ಅದು ದೇವ್ರ ತಪ್ಪಲ್ಲ ಭೀಮು, ಈ ಊರಿನವರೇ ಕಾರಣ. ಅವರದೇ ತಪ್ಪು. ಅಜ್ಜಿ, ನಾನೀ ವಿಷಯ ಮಾತಾಡಕ್ ಬಂದಿರೋದು ನಿಮ್ ಹತ್ರ. ನೀವಿನ್ನೂ ನನ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಹೇಳು ಭೀಮಾ, ಏನು? ಅಜ್ಜಿ, ಯಾಕ್ ನಮ್ಮೂರ್ನಲ್ಲಿ ಇರುವ ಎಲ್ರೂ ಸೋಮಾರ್ಗಳಾಗಿದ್ದಾರೆ? ನಿನಗೆ ಈ ವಿಷಯದ ಬಗ್ಗೆ ಆಸಕ್ತಿ ಈಗ ಏಕೆ ಬಂತು? ನಾವು ಪ್ರತಿದಿನ ಕೆಲಸ ಮಾಡ್ಬೇಕಂತಾನೆ ಅನ್ಕೊಂತೀವಿ. ಆದ್ರೆ ಬೆಳಗ್ಗೆ ಬೇಗ ಏಳ್ಬೇಕು ಅಂತ ಮಲ್ಕೋತೀವಿ. ಆದ್ರೆ ಅದು ಆಗಲ್ಲ. ಹೌದು ಭೀಮು, ನೀವು ಯಾರೇ ಎಷ್ಟೇ ಗಟ್ಟಿ ಮನಸ್ಸು ಮಾಡಿದ್ರೂ ಅದು ನಿಮ್ಮ ಕೈಯಿಂದ ಸಾಧ್ಯವಿಲ್ಲ. ನೀವು ಕೆಲಸ ಮಾಡೋದು ಅಸಾಧ್ಯ. ಯಾಕೆ? ಜೀನಾ 3 ಜನಕ್ಕೆ ಈ ಥರ ಆಗಿದೆ. ಅದೇ ಪಕ್ಕದ ಹಳ್ಳಿಯೋರ್ ನೋಡಿ ಎಷ್ಟ್ ಚೆನ್ನಾಗ್ ಕೆಲಸ ಮಾಡಿ ಜೀವನ ಸಾಗಿಸ್ತಿದ್ದಾರೆ. ನಮ್ಮೂರಿಗೆ ಬಂದು ಶಾಪ ಇದೆ. ನಮ್ಮೂರಿನ ಜನ ಸೋಮಾರಿಯಾಗಲು ಆ ಶಾಪನೇ ಕಾರಣ. ಅಜ್ಜಿ, ಅವ್ರು ಏನ್ ತಪ್ಪು ಮಾಡಿದ್ದಾರೆ? 80 ವರ್ಷಗಳ ಹಿಂದೆ ನಮ್ಮ ಊರು ಎಷ್ಟು ಚಂದ. ನೋಡೋಕ್ಕೆ ಎಲ್ಲಿ ನೋಡಿದರೂ ರೈತರು, ಉದ್ಯಮಿಗಳು, ಮಕ್ಕಳೆಲ್ಲ ಶಾಲೆಗೆ ಹೋಗುವುದು. ನೋಡೋಕ್ಕೆ 2 ಕಣ್ಣು ಸಾಲುತ್ತಿರಲಿಲ್ಲ. ಒಂದಿನ ನಮ್ಮೂರಿಗೆ ಒಬ್ಬ ಹಸಿದ ಹೆಂಗಸು ಬರ್ತಾರೆ. ಯಾರಾದ್ರೂ ಸ್ವಲ್ಪ ಊಟ ನೀರು ಇದ್ರೆ ಕೊಡಿ.
ದಿನ ಆಯಿತು ಊಟ ಮಾಡಿ. ಆದರೆ ಯಾರೂ ಅವಳ ಮಾತು ಕಿವಿಗೆ ಹಾಕ್ಕೊಳ್ಳಿಲ್ಲ. ಅವರವರ ಕೆಲಸದಲ್ಲಿ ಬ್ಯುಸಿಯಾಗ್ಬಿಟ್ರು. ಅವಳು ಅಲ್ಲಿಂದ ಒಂದು ಮನೆಗೆ ಹೋಗ್ತಾಳೆ. ಅವಳು ಊಟವಿಲ್ಲದೆ ನಿಶಕ್ತಿಯಾಗಿರ್ತಾಳೆ. ಅಮ್ಮ, ಸ್ವಲ್ಪ ಕುಡಿಯೋಕ್ ನೀರಿದ್ರೆ ಕೊಡಿ. ಅಯ್ಯೋ, ನಾನು ಕೆಲಸ ಮಾಡೋದು ಕಾಣ್ತಿಲ್ಲ ನಿಂಗೆ. ಮುಂದೆ ಎಲ್ಲಾದ್ರೂ ಹೋಗು, ಬೆಳಗ್ಗೆ ಬಂದ್ಬಿಡ್ತಾರೆ. ಮತ್ತೆ ಬೇರೆ ಮನೆಗೆ ಹೋಗ್ತಾಳೆ. ಅಲ್ಲೂ ಅದೇ ತರ ಕೇಳ್ತಾಳೆ. ಅಮ್ಮ, ಸ್ವಲ್ಪ ನೀರ್ ಕೊಡಿ, ತುಂಬಾ ಹಸಿವಾಗಿದೆ. ಅಯ್ಯೋ, ನಿಂಗೇನ್ ಮಾಡೋ ಕೆಲಸ ಇಲ್ವಾ? ಬೆಳಗ್ಗೆ ಬಂದಿದ್ಯಾ? ನಮ್ ತುಂಬಾ ಕೆಲಸ ಇದೆ, ಬೇರೆ ಕಡೆ ಹೋಗು. ಅವಳು ಎಲ್ಲರ ಮನ ಅಲೆಯಿದ್ರು. ಅವಳಿಗೆ ಊಟ ಇಲ್ಲ. ಯಾರು ಒಂದು ತೊಟ್ಟು ನೀರು ಕೊಡ್ಲಿಲ್ಲ. ನಮ್ಮ ತಂದೆ ತಾಯಿ ಚಿಕ್ಕವರಿದ್ದಾಗ ನಮ್ಮನ್ನು ಹೊರಗೆ ಹೋಗೋಕೆ ಬಿಡುತ್ತಿರಲಿಲ್ಲ. ಬರೀ ಶಾಲೆ ಓದು ಅಂತ ಮನೆಯಲ್ಲಿ ಕೂಡ ಹಾಕ್ತಿದ್ರು. ಆಟ ಅನ್ನೋದೇ ನಮಗೆ ಅವಾಗ ಗೊತ್ತಿರಲಿಲ್ಲ. ಅಜ್ಜಿ ಆಮೇಲೆ ಅವಳಿಗೆ ಯಾರು ಊಟ ಕೊಟ್ರು? ಮತ್ತೆ ಅಜ್ಜಿ ಅವರ ತೀರ್ ಹೋದ. ಹೌದು ಮಗ, ಅವಳಿಗೆ ಬೇರೆ ಊರಿಗೆ ಹೋಗಿ ಕೇಳುವಷ್ಟು ಶಕ್ತಿ ಇರಲಿಲ್ಲ. ಊರಲ್ಲೇ 4 ದಿನ ಆದರೂ ಯಾರೂ ಅವಳನ್ನು ಗಮನಿಸಲಿಲ್ಲ. ನಿಂತು ಒಂದು ಲೋಟ ನೀರು ಕೂಡ ಯಾರು ಕೊಡ್ಲಿಲ್ವಂತೆ. ನಿಮಗೆ ಹಸಿದು ಬಂದವರಿಗೆ ಒಂದು ತುತ್ತು ಅನ್ನ ಕೊಡುವಷ್ಟು ಪುರ್ಸೊತ್ತಿಲ್ವಾ? ನಿಮಗೆ ಆ ದೇವರು ಬುದ್ಧಿ ಕಲಿಸ್ತಾನೆ. ಹಸಿವಿನ ಕಷ್ಟ ಏನು ಅಂತ ನಿಮಗೆ ತೋರಿಸ್ತಾನೆ. ಈ ಊರಿನಲ್ಲಿ ಎಲ್ಲರೂ ಸೋಮಾರಿಗಳಾಗ್ಲಿ, ಯಾರಿಗೂ ಕೆಲಸ ಮಾಡಲು ಆಸಕ್ತಿ ಬರಬಾರದು. ನೀವು ಈಗ ಹೇಗೆ ಜೀವನ ಮಾಡುತ್ತಿದ್ದೀರಾ ಅದರ ವಿರುದ್ಧವಾಗಿ ಮಾಡುತ್ತೀರಾ. ಇದು ನನ್ನ ಶಾಪ. ಶಾಪದಿಂದಾನೆ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮೂರಿನಲ್ಲಿ ಎಲ್ಲರೂ ಸೋಮಾರಿಗಳಾಗಿದ್ದಾರೆ. ಅಜ್ಜಿ, ಇಷ್ಟೆಲ್ಲ ಆಗಿದೆಯಾ? ಹಾಗಾದ್ರೆ ಇದಕ್ ಪರಿಹಾರ ಇಲ್ವಾ? ಪರಿಹಾರ ಇದೆ, ಆದ್ರೆ ಅದು ಶ್ರೀಕೃಷ್ಣ ಪರಮಾತ್ಮನಿಂದ ಸಾಧ್ಯ. ಅವನೇ ನಮ್ಮ ಊರಿಗೆ ಬಂದು ಈ ಕಷ್ಟದಿಂದ ಪಾರು ಮಾಡಬೇಕು. ಅಜ್ಜಿ, ನೀವು ನೋಡಿ, ನಾನ್ ನಾಳೆಯಿಂದ ಹೇಗ್ ಕೆಲಸ ಮಾಡ್ತೀನಿ ಅಂತ. ನೀನು ಕೆಲಸ ಮಾಡಿದರೆ ನಮ್ಮೆಲ್ಲರಿಗೂ ಖುಷಿ, ಸಂಭ್ರಮ. ನೋಡಿ ಅಜ್ಜಿ, ಶಾಪ ಎಲ್ಲ ಸುಳ್ಳು ಎಂದು ನಾನ್ ಸಾಬೀತ್ ಮಾಡ್ತೀನಿ. ನಿನ್ನೊಬ್ಬನಿಂದ ಈ ಕೆಲಸ ಆಗಲ್ಲ. ಊರಿನಲ್ಲಿ ಎಲ್ಲರೂ ಸೇರಿ ಒಂದು ನಿರ್ಧಾರ ತಗೊಂಡು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಿರಿ. ಅಜ್ಜಿ, ನಾಳೆಯಿಂದ ನಾನೇ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುತ್ತೇನೆ. ನಾನ್ ನಾಳೆ ಕೆಲ್ಸಕ್ಕೆ ಹೋದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಲ್ವಾ? ನೋಡು ಭೀಮು, ನಾಳೆ ಅನ್ನೋ ಬದಲು ಇವತ್ತೇ, ಈಗಲೇ ಕೆಲಸ ಶುರು ಮಾಡು. ಆವಾಗ ನಾನು ನೀನು ಕೆಲಸ ಮಾಡ್ತೀಯಾ ಅಂತ ನಂಬುತ್ತೇನೆ. ಈಗಲೇ ಇವತ್ತಾಗಲ್ಲ ಅಜ್ಜಿ. ಯಾಕೆ? ನಿದ್ದೆ ತುಂಬಾ ಬರ್ತಾ ಇದೆ. ನಾಳೆಯಿಂದ ಪಕ್ಕ ಹೋಗ್ತೀನಿ. ನೋಡು ನೀನು, ನಾನು ಇನ್ನು ಬರ್ತೀನಿ. ನೀವು ನಾಳೆ ನಾಳೆ ಅನ್ನುತ್ತಾ ಹೀಗೆ ಜೀವನ ಕಳೆಬೇಕಾಗತ್ತೆ. ನೀವೆಲ್ಲರೂ ನಾಳೆ ನಾಳೆ ಕೆಲಸಕ್ಕೆ ಹೋದಂಗೆ ದೇವ್ರೇ, ಆದಷ್ಟು ಬೇಗ ಮೊದಲಿನ ನಮ್ಮೂರನ್ನ ಮಾಡಪ್ಪ. ಒಂದು ದಿನ ಭೀಮಣ್ಣ ಅಜ್ಜಿ ಹೇಳಿದ ಶಾಪದ ವಿಷಯ ಎಲ್ಲರಿಗೂ ಹೇಳಿದನು. ಆದರೂ ಯಾರು ಕೆಲಸ ಮಾಡಲು ಮನಸ್ಸು ನಾಳೆ ಪಕ್ಕ ಮಾಡಲಿಲ್ಲ. ಎಲ್ಲರೂ ಕೆಲಸಕ್ಕೆ ಹೋಗೋಣ. ಈ ಜಾಗಕ್ಕೆ ತಲೆ ಸಹ ಹಾಕೋದು ಬೇಡ. ಸರಿ, ರಾಮನ್ ಹಾಗೆ ಮಾಡೋಣ. ಯಾಕೋ ನಿದ್ರೆ ತುಂಬಾ ಬರ್ತಿದೆ. ಸ್ವಲ್ಪ ಹೊತ್ತು ಮಲ್ಕೋತೀನಿ ಇವಾಗ. ಅದೇ ಸಮಯಕ್ಕೆ ಆ ಊರಿಗೆ ಒಬ್ಬ ಹುಡುಗ ಬಂದ. ಅವನ ಹೆಸರು ಪ್ರಶಾಂತ್. ಅವನು ನೋಡಲು ಆಕರ್ಷಿತವಾಗಿ ನಗುಮುಖದವನಾಗಿದ್ದ. ಆ ಊರನ್ನು ಪ್ರವೇಶಿಸಿದ. ಅವನು ಆ ಊರಿನ ರಾಮಣ್ಣನ ಕಡೆಗೆ ಬಂದನು. ಅಲ್ಲಿ ಕೆಲವರು ಮಲಗಿದ್ದರು, ಕೆಲವರು ಮಾತನಾಡುತ್ತಿದ್ದರು. ಅಜ್ಜ, ಏನು ಎಲ್ರೂ ಊರಲ್ಲಿ ಹೀಗೆ ಮಲಗಿದ್ದಾರೆ, ಒಂದ್ ಕಡೆ ಕೂತಿದ್ದಾರೆ? ಯಾಕೆ? ಯಾರಿಗೂ ಮಾಡಲು ಕೆಲಸ ಇಲ್ವಾ? ಇದೇನು ಹೀಗೆ ಕೇಳ್ತಿದ್ದೀಯಾ ನೀನು? ಈ ಊರಿಗೆ ಹೊಸಬನ? ಹೌದಜ್ಜ. ಯಾಕೆ? ಏನಾಯ್ತು? ನಿನಗೆ ಈ ಊರ ಬಗ್ಗೆ ಗೊತ್ತಿಲ್ವಾ? ಇಲ್ಲ ಅಜ್ಜ, ನಂಗೇನ್ ಗೊತ್ತಿಲ್ಲ. ನಾನ್ ಕೆಲಸ ಹುಡ್ಕೊಂಡು ಬಂದೇ ಇಲ್ಲಿಗೆ. ಅಯ್ಯೋ ತಮ್ಮ,
ನೀನು ದಾರಿ ತಪ್ಪಿ ಬಂದಿರಬೇಕು ನೋಡು. ಇಲ್ಲಿ ಯಾವ ಕೆಲಸವೂ ಇಲ್ಲ. ಇರುವವರೆಲ್ಲರೂ ಸೋಮಾರಿಗಳೇ. ಯಾಕೆ ಅಜ್ಜ ಹಾಕಣ್ಣಿರಿ? ಕಷ್ಟಪಟ್ಟು ದುಡಿದ್ರೆ ಅಲ್ವಾ ಹೊಟ್ಟೆಗೆ ಅಕ್ಕಿ ಸಿಗುವುದು, ರಾತ್ರಿ ಕಣ್ತುಂಬ ನಿದ್ದೆ ಬರೋದು. ಅದೆಲ್ಲ ಶ್ರೀಮಂತರಿಗೆ ಮಾತ್ರ. ನಾವು ಏನೇ ಇದ್ದರೂ ಗಿಡದಲ್ಲಿರೋ ಹಣ್ಣು ತಿಂದು ಬದುಕುತ್ತೇವೆ. ಮತ್ತು ನಮ್ಮ ಹೆಂಡತಿಯರು ಅವರವರ ತವರು ಮನೆಯಿಂದ ಅಕ್ಕಿ ತಂದು ನಮಗೆ ಅನ್ನ ಮಾಡಿ ಹಾಕ್ತಾರೆ. ಏನು ಅಜ್ಜ, ಹೆಂಡತಿಯ ತವರು ಮನೆಯಿಂದ ಅಕ್ಕಿ ತರಿಸ್ತೀರಾ? ನಿಮಗ್ ನಾಚಿಕೆ ಬರಲ್ವಾ ತಿನ್ನೋಕೆ? ನಾಚಿಕೆ ಯಾಕೆ ಆಗಬೇಕು? ನಾವಿರೋದೇ ಹೀಗೆ. ಅದಕ್ಕೆ ನೀನು ವಾಪಸ್ ಹೋಗು. ಇಲ್ಲಿ ನಿನಗೆ ಕೆಲಸ ಸಿಗಲ್ಲ. ಇದು ನಿನ್ನ ಜಾಗ ಅಲ್ಲ. ತಪ್ಪು ದಾರಿ ಹಿಡಿದು ಬಂದಿರಬೇಕು ನೋಡು. ಇಲ್ಲ, ನಾನ್ ಸರಿಯಾದ ಜಾಗಕ್ಕೆ ಬಂದಿದ್ದೇನೆ. ನೀವೆಲ್ಲ ಬಿಡಿ, ನಾನ್ ದುಡೀತೇನೆ. ಸರಿ, ನೀನು ಹೋಗು, ಕೆಲಸ ಮಾಡು. ಕೆಲ ದಿನ ಆದ್ಮೇಲೆ ನೀನು ನಮ್ಮ ಥರ ಸೋಮಾರಿ ಆಗ್ತೀಯಾ ನೋಡು. ಹೌದು, ಇದು 100ಕ್ಕೆ 100 ಸತ್ಯ. ನಿಮ್ಗೆ ಈಗ್ಲ ಒಂದಿನ ಬುದ್ಧಿ ಬರುತ್ತೆ ನೋಡಿ. ಪ್ರಶಾಂತ್ ಮುಂದೆ ಹೋಗಿ ಒಂದು ಮನೆ ಹಾಗೂ ಹೊಲವನ್ನು ಖರೀದಿ ಮಾಡುತ್ತಾನೆ. ಮನೆ ಒಳಗೆ ಹೋಗಿ ನೋಡಿದಾಗ ಮನೆ ಪೂರ್ತಿ ಡಸ್ಟಿಂದ ತುಂಬಿರುತ್ತೆ. ಪ್ರಶಾಂತ್ ಅದನ್ನೆಲ್ಲ ಸ್ವಚ್ಛಗೊಳಿಸುತ್ತಾನೆ. ಅವನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಅವನು ಖರೀದಿ ಮಾಡಿದ ಹೊಲದಲ್ಲಿ ಕೆಲಸ ಮಾಡಲು ಶುರು ಮಾಡಿದನು. ಮೊದಲು ಅಲ್ಲಿ ಪಾಳು ಬಿದ್ದ ಹೊಲದಲ್ಲಿರೋ ಎಲ್ಲ ಕಸವನ್ನು ತೆಗೆಯಲು ಶುರು ಮಾಡುತ್ತಾನೆ. ಆಗ ಆ ಊರಿನ 2 ಜನರು ಬಂದು ಅವನನ್ನು ಮಾತನಾಡಿಸುತ್ತಾರೆ. ಯಾರಪ್ಪ ನೀನು? ನಮ್ಮೂರಲ್ಲಿ ಕೆಲಸ ಮಾಡ್ತಿದ್ಯಾ ನೋಡಿ. ನಗು ಬರ್ತಿದೆ ನಂಗೆ. ಯಾಕೆನಾ, ಏನಾಯ್ತು ನಿಮ್ಗೆ? ಯಾಕೆ ನಗು ಬರ್ತಿದೆ? ಮತ್ತೆ ಇಲ್ಲಿ ಯಾರ್ ಕೆಲಸ ಮಾಡಲ್ಲ, ನೀನೇ ಮಾಡ್ತಿರೋದು, ಅದಕ್ ನಗು ಬರ್ತಿದೆ. ಕೆಲ್ಸ ಮಾಡ್ಬೇಕಲ್ವಾ ಮನುಷ್ಯ ಅಂದ್ಮೇಲೆ? ಸರಿ ಸರಿ, ನಾಳೆಯಿಂದ ಕೆಲಸ ಮಾಡುವಂತೆ. ಈಗ ಮಾತಾಡೋಣ. ಬಾ, ನೀನ್ ಯಾವ ಊರು, ಎಲ್ಲಿಗ್ ಬಂದೆ ಅಂತ ಹೇಳು ಬಾ. ಕ್ಷಮಿಸಿ ಅಣ್ಣ, ನನ್ನ ಹತ್ರ ಟೈಮ್ ಇಲ್ಲ, ತುಂಬಾ ಕೆಲ್ಸ ಇದೆ. ಏನೋ ಟೈಮ್ ಇಲ್ವಾ? ನೀನೊಬ್ನೇ ಈ ತರ ಹೇಳಿದ್ ನೋಡು. ಇಲ್ಲಿವರೆಗೂ ಯಾರು ಈ ತರ ಟೈಮ್ ಇಲ್ಲ ಅಂತ ಹೇಳಿಲ್ಲ. ನೋಡಿ ಅಣ್ಣ, ನಂಗ್ ಬೇರೆಯವ್ರ ವಿಷಯ ಬೇಕಿಲ್ಲ. ನಾನ್ ಕೆಲ್ಸ ಮಾಡೋಕ್ಕೆ ಅಂತ ಬಂದಿರೋದು. ಬೇಕಿದ್ರೆ ನೀವು ಬನ್ನಿ ನನ್ ಜೊತೆ ಕೈ ಜೋಡಿಸಿ. ಇನ್ನು ನಾವು ನಮ್ ಕೈಯಿಂದ ಆಗಲ್ಲಪ್ಪ, ನೀನ್ ಕೆಲ್ಸ ಮಾಡು. ನೀವ್ ಎಷ್ಟ್ ದಿನ ಅಂತ ಹೀಗೆ ಇರ್ತೀರಾ? ಕೆಲ್ಸ ಮಾಡಿದ್ರೆ ತಾನೆ ಅಕ್ಕಿ ರಾಗಿ ಬೆಳೆಯೋದು, ತಿನ್ನೋಕೆ ಆಹಾರ ಸಿಗೋದು. ಅಯ್ಯೋ, ಅದನ್ನೆಲ್ಲ ಯಾರ್ ತಿಂತಾರೆ? ನಾವು ಫುಲ್ ರೆಡಿಮೇಡ್ ಫುಡ್ ತಿನ್ನೋದು. ದೇವ್ರು ರೆಡಿ ಮಾಡ್ಕೊಡ್ತಾನೆ, ನಾವು ತಿಂತೀವಿ. ಅದನ್ನಾದ್ರೂ ಬೆಳ್ಸೋಕ್ ಬೇಕಲ್ವಾ? 10ನೇ ಯಾಕೆ ಬೆಳೆಸ್ತೀಯಾ ಹುಚ್ಚ? ಅದು ತಾನೇ ಬೆಳೆಯುವುದು, ದೇವ್ರು ಬೆಳೆಸ್ತಾನೆ. ಅದ್ರಲ್ಲಿ ಕಿತ್ಕೊಂಡು ತಿನ್ನೋದಷ್ಟೇ ನಮ್ ಕೆಲ್ಸ. ಎಷ್ಟ್ ದಿನ ಅಂತ ತಿಂತೀರಾ? ಏನು ಸ್ವಲ್ಪ ದಿನ ಖಾಲಿ ಆಗತ್ತೆ, ಅವಾಗೇನ್ ಮಾಡ್ತೀರಾ? ಬರಗಾಲ ಬಂದ್ರೆ ಏನ್ ಮಾಡ್ತೀರಾ? ಅವಾಗ್ ನೋಡಿದ್ರೆ ಆಯ್ತು. ಈಗ್ಯಾಕ್ ತಲೆ ಕೆಡ್ಸ್ಕೋತೀಯಾ, ಕಷ್ಟಪಡ್ತೀಯಾ? ನಮ್ ಜೊತೆ ಬಾ. ನೀವು ಮಾತಾಡ್ಕೊಳ್ಳಿ, ನಂಗ್ ಕೆಲ್ಸ ಇದೆ, ನಾನ್ ಮಾಡ್ಬೇಕು. ಸರಿ, ನೀನ್ ಎಷ್ಟ್ ಕೆಲ್ಸ ಮಾಡ್ತೀಯಾ ಅಂತ ನಾವು ನೋಡ್ತೀವಿ. ಮಾಡು. ಸರಿ ಬಾ, ನಾವು ಹೋಗಿ ಮಲ್ಕೊಳ್ಳೋಣ. ಆ ಗಿಡದ ಕೆಳಗೆ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಎಂದು ಹೇಳಿ ರಾಮು ಮತ್ತು ಅವನ ಸ್ನೇಹಿತರು ಹೋಗುತ್ತಾರೆ. ಆದರೆ ಪ್ರಶಾಂತ್ ಬಿಡದೆ ಹೊಲವನ್ನು ಉಳೋದು, ಕಸ ತೆಗೆಯೋದು, ಬೀಜ ಬಿತ್ತೋದು ಮಾಡುತ್ತಿದ್ದನು. ಒಂದು ದಿನ ಪ್ರಶಾಂತ್ ಪ್ರತಿನಿತ್ಯದ ಹಾಗೆ ಹೊಲಕ್ಕೆ ಹೋಗುತ್ತಿರುತ್ತಾನೆ. ಆಗ ಊರಿನ ಹೆಣ್ಣು ಮಕ್ಕಳು, ಅಣ್ಣ, ಸ್ವಲ್ಪ ನಿಲ್ಲಿ, ನಿಮ್ಮತ್ರ ಮಾತಾಡಬೇಕು. ಹೇಳಿ ಅಕ್ಕ, ಏನ್ ವಿಷಯ? ಅಣ್ಣ, ಅದು ನಮ್ಮೂರಿನ ಸಮಸ್ಯೆಗೆ ನೀವೇ ಪರಿಹಾರ ಕಂಡುಹಿಡಿಬೇಕು. ನೀವೊಬ್ಬರೇ ಊರಲ್ಲಿ ದುಡಿಮೆ ಮತ್ತು ವ್ಯವಸಾಯ ಮಾಡುತ್ತಿರುವುದು, ಅದಕ್ಕೆ ನಿಮ್ಮತ್ರ ಬಂದೀವಿ. ಅದಕ್ ನಾನ್ ಬಂದಿರೋದು. ಯೋಚನೆ ಮಾಡ್ಬೇಡಿ, ನೀವು ಆದಷ್ಟು ಬೇಗ ಬಗೆಹರಿಯತ್ತೆ. ಯಾವಾಗ ನಮಗೆ ಸಾಕಾಗಿದೆ, ನಮ್ಮೂರಿನ ಯಾವ ಗಂಡಸರು ಕೆಲಸಕ್ಕೆ ಹೋಗದ ತವರಲ್ಲಿ ಹೋಗಿ ಇಸ್ಕೊಳ್ಳೋಕೆ ನಾಚಿಕೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಲ್ಲ. ಮಕ್ಕಳ ಮುಖ ನೋಡಿ ಹೋಗಿ ತರ್ತೀವಿ. ನಮಗೆ ಈ ಜೀವನ ಸಾಕಾಗಿದೆ. ಮನೆಗೆ ಹೋಗಿ ಏನು ತರಬಾರ್ದು, ನಿಮ್ ಮಕ್ಳಿಗೂ ಏನಾಗಲ್ಲ. ಆ ದೇವ್ರು ಇದಾನೆ, ನೀವು ನಾನು ಹೇಳಿದಷ್ಟು ಮಾಡಿ ಸಾಕು. ನೀವೇನೇ ಹೇಳಿದ್ರೂ ನಾವು ಕೇಳ್ತೀವಿ ಅಣ್ಣ. ಮತ್ತೆ ಈ ವಿಷಯ ಯಾವುದೇ ಕಾರಣಕ್ಕೂ ಊರಿನ ಗಂಡಸರಿಗೆ ಗೊತ್ತಾಗಬಾರ್ದು. ಸರಿ ಅಣ್ಣ, ನಾವು ಯಾರಿಗೂ ಹೇಳಲ್ಲ. ಮೊದಲು ನಮ್ಮೂರಿನ ಪರಿಹಾರ ಸಿಕ್ಕರೆ ಸಾಕು.
ಎಲ್ಲರೂ ಕೆಲಸಕ್ಕೆ ಹೋದ್ರೆ ಸಾಕು. ದಿನಗಳು ಕಳೆದವು. ಪ್ರಶಾಂತ್ ಹೊಲದಲ್ಲಿ ಅಕ್ಕಿ ಬೆಳೆ ಬಂತು. ಎಲ್ಲರೂ ಅದನ್ನು ನೋಡಿ ಗಾಬರಿಯಾದರು. ಆದರೂ ಯಾರೂ ಸಹ ಕೆಲಸ ಮಾಡಲು ಮುಂದೆ ಬರಲಿಲ್ಲ. ಊರಲ್ಲಿ ಮಳೆ ಬರಲಿಲ್ಲ. ಮರಗಳೆಲ್ಲ ಒಣಗಿದವು. ಎಲ್ಲರೂ ಒಂದು ಕಡೆ ಸೇರಿ, ಅಯ್ಯೋ ರಾಮಣ್ಣ ಅವರೇ, ಊರಲ್ಲಿ ಮಳೆ ಇಲ್ಲ, ಗಿಡಗಳು ಒಣಗುತ್ತಿವೆ, ತಿನ್ನಲು ಹಣ್ಣುಗಳಿಲ್ಲ, ಏನ್ ಮಾಡೋದು? ಈ ಹೆಂಗಸರು ಹೋಗಿ ಏನು ತರ್ತಿಲ್ಲ. ಹೀಗೆ ಆದ್ರೆ ಹೆಂಡತಿ ಮಕ್ಕಳು ಕಟ್ಟಿಕೊಂಡು ಸಾಯ್ಬೇಕು ಅಷ್ಟೇ. ಯಾರು ಹೆದರಬೇಡಿ, ಏನಾದ್ರೂ ದಾರಿ ಕಂಡು ಹಿಡಿಯೋಣ. ನಾವು ಪ್ರಶಾಂತ ಹತ್ರ ಹೆಲ್ಪ್ ಕೇಳೋಣ. ಅವನು ನಮಗೆ ಏನಾದರೂ ಸಹಾಯ ಮಾಡಬಹುದು. ಬೇಡ ಬೇಡ, ಅವನು ಮೊದಲ ಬಾರಿ ನಮ್ಮ ಊರಿಗೆ ಬಂದಾಗ ಅವನಿಗೆ ವ್ಯಂಗ್ಯ ಮಾಡಿದ್ದೇವೆ. ಈಗ ಹೋಗಿ ಕೇಳೋದು ಬೇಡ. ಹಾಗಿದ್ರೆ ಈಗೇನ್ ಮಾಡೋದು ಅಂತ ರಾಮಣ್ಣನ. ನೀವ್ ಹೀಗ್ ಮಾಡಿದ್ರೆ ನಾವು ಸಾಯ್ಬೇಕು ಅಷ್ಟೇ. ನಾವು ಪ್ರಶಾಂತ್ ಹತ್ರ ಹೋಗಿ ಕೇಳೋಣ. ಅವರು ಅವನ್ ಬೆಳೆದಿರೋಕೆ ಕೊಟ್ಟೆ ಕೊಡ್ತಾನೆ. ಹೌದು, ಮಕ್ಕಳೆಲ್ಲ ಊಟ ಅಂತಿದ್ದಾರೆ. ಹೌದು, ಮಕ್ಕಳಿಗಾದ್ರೂ ಊಟ ಸಿಕ್ಕರೆ ಸಾಕು. ಸರಿ, ಹಾಗೆ ಮಾಡೋಣ. ಬನ್ನಿ ಹೋಗೋಣ. ಎಲ್ಲರೂ ಪ್ರಶಾಂತ್ ಹತ್ರ ಬರುತ್ತಾರೆ. ಏನು, ಎಲ್ರೂ ಇಲ್ಲಿವರೆಗೆ ಬಂದಿದ್ದೀರಾ? ನಮಗೆ ನಿನ್ನಿಂದ ಸಹಾಯ ಆಗ್ಬೇಕು. ನೀನೇ ನಮಗೆ ದಾರಿ ತೋರಿಸ್ಬೇಕು. ನನ್ನಿಂದ ಸಹಾಯ ಬೇಕಾದು ನಿಮ್ಗೆ? ಹೌದಪ್ಪ, ನೀನೇ ಈಗ ನಮಗೆ ಊಟ ಹಾಕುವ ದೇವರು. ಊರಲ್ಲಿ ಮಳೆಗಳು ಒಣಗಿದವು, ಮನೆಯಲ್ಲಿ ಮಕ್ಕಳು ಊಟ ಇಂದು ಒಂದೇ ಸಮನೆ ಆಡುತ್ತಿದ್ದಾರೆ. ನಾನ್ ನಿಮ್ಗೆ ಮೊದಲೇ ಹೇಳಿದ್ದೆ, ಯಾರ್ ನನ್ ಮಾತು ಕೇಳಿಲ್ಲ. ಹೌದಪ್ಪ, ನಿನ್ನ ಮಾತು ಕೇಳ್ಬೇಕಿತ್ತು. ಇಲ್ಲ ಅಂದಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರುತ್ತಿರ್ಲಿಲ್ಲ. ಅದು ನಾನ್ ನಿಮ್ಗೆ ಸಹಾಯ ಮಾಡ್ಬೇಕು ಅಂದ್ರೆ ನೀವು ನಾನ್ ಹೇಳಿದ ಕೆಲಸ ಮಾಡ್ಬೇಕು. ಮತ್ತೆ ಕೆಲಸ ಮಾಡ್ಬೇಕಾ? ನಮ್ಮಿಂದ ಕೆಲಸ ಮಾಡೋಕೆ ಮನಸ್ಸು ಬರಲ್ಲ. ನಾನ್ ಹೇಳಿದಂಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಊಟ ಇಲ್ಲ ಅಂದ್ರೆ ಇಲ್ಲ. ಇವತ್ತು ಒಂದಿನ ಕೆಲಸ ಮಾಡಿ ಸಾಯುವರೆಗೂ ನಿಮ್ಗೆ ಊಟ ಸಿಗುವ ಹಾಗೆ ನಾನ್ ಮಾಡ್ತೀನಿ. ಸರಿ, ನೀರು ನಿನ್ನ ಬಿಟ್ಟು ನಮಗ್ ಬೇರೆ ದಾರಿ ಇಲ್ಲ. ಸರಿ, ಇವತ್ತು ದಿನ ಕೆಲಸ ಮಾಡ್ತೀವಿ. ನಾನ್ ಬೆಳೆದಿರೋ ಭತ್ತಾನ ತಗೊಂಡು ಅದರಲ್ಲಿ ಅಕ್ಕಿ ಮಾಡಿ, ಅದರಿಂದ ಬಂದ ಅಕ್ಕಿಯಿಂದ ನೀವು ನಿಮ್ಮ ಕೈಯಾರೆ ಅಡುಗೆ ಮಾಡಿ ಹಸಿದವರಿಗೆ ಬಡವರಿಗೆ ಊಟ ಬಡಿಸ್ಬೇಕು. ಸರಿ, ನಾವು ಮಾಡ್ತೇವೆ. ಹೌದು, ನಾವು ಮಾಡ್ತೇವೆ. ತುಂಬಾ ಧನ್ಯವಾದಗಳು ಪ್ರಶಾಂತ್. ನಾವು ಈಗ್ಲೇ ಮಾಡೋಕೆ ಶುರು ಮಾಡ್ತೀವಿ. ಎಲ್ಲರೂ ಅಡುಗೆ ಮಾಡಲು ಶುರು ಮಾಡುತ್ತಾರೆ. ನಂತರ ಏನಾಯಿತು ಎಂದು ನೋಡಲು ನೀವು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಹಾಗೂ ಈ ಸ್ಟೋರಿ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ನಿಮಗೆ ಯಾವ ತರಹದ ಸ್ಟೋರಿ ಬೇಕೆಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸ್ಟೋರಿಯಲ್ಲಿ ಸಿಗೋಣ.